ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ಇವತ್ತು ಸಿಂದಗಿ ಮತಕ್ಷೇತ್ರದಲ್ಲಿ ವಿಶೇಷವಾಗಿ ಆಲ್ಮೇಲ್ ತಾಲೂಕಿನಲ್ಲಿ ಒಂದು ಅಭಿವೃದ್ಧಿಯ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದಂತ ಸಹೋದರಾದಂತಹ ನಮ್ಮ ಅಶೋಕ್ ಮನಗೂಳಿ ಅವರೇ, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದಂತ ಹಾಗೂ ಇವತ್ತು ನೂರಾರು ಕೋಟಿ ರೂಪಾಯಿ ಇವತ್ತು ಸಿಂದಗಿ ಮತಕ್ಷೇತ್ರಕ್ಕೆ ವಿಶೇಷವಾಗಿ ಆಲ್ಮೇಲ್ ಗ್ರಾಮಕ್ಕೆ ತಾಲೂಕಿಗೆ ಕೊಟ್ಟಂತ ಲೋಕೋಪಯೋಗಿ ಸಚಿವರು ಆತ್ಮೀಯರಾದಂತ ಶ್ರೀ ಸತೀಶ್ ಜಾರಕಿಹೊಳಿ ಅವರೇ, ಈ ವೇದಿಕೆಯಲ್ಲಿ ಇದೀಗ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತ ಮಾಜಿ ಸಚಿವರು ಬಸವನ ಬಾಗೇವಾಡಿಯ ಶಾಸಕರಾದಂತ ಶ್ರೀ ಶಿವಾನಂದ ಪಾಟೀಲ್ ರೇ, ವೇದಿಕೆ ಮೇಲೆ ಆಶೀರ್ವಾದಂತ ಎಲ್ಲ ಜನಪ್ರತಿನಿಧಿಗಳೇ ಸೇರಿದಂತಹ ಎಲ್ಲ ನಮ್ಮ ಆತ್ಮೀಯ ತಾಯಂದಿರೇ, ಹಿರಿಯರೇ, ಸಹೋದರ ಸಹೋದರರೇ, ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಬಹುಶಃ ಇವತ್ತು ಆಲ್ಮೇಲ್ ತಾಲೂಕಿನಲ್ಲಿ ಒಂದು ದೊಡ್ಡ ಇತಿಹಾಸ ಸೃಷ್ಟಿಯಾಗಿದೆ. ದಿವಂಗತ ಎಂಸಿ ಕುಂದೂರಿ ಕಾಕಾ ಅವರು ತಮ್ಮ ಜೀವನ ಉದ್ದಕ್ಕೂ ಒಂದು ಗುತ್ತಿ ಬಸವಣ್ಣ, ಎರಡನೇದು ಇವತ್ತು ಇಲ್ಲಿ ತೋಟಗಾರಿಕೆ ಕಾಲೇಜ್ ಆಗಬೇಕು. ಗುತ್ತಿ ಬಸವಣ್ಣ ಸಲುವಾಗಿ ಅವರು ಕಾಲಲ್ಲಿ ಇವತ್ತು ದಿವಸ ಪಾದರಕ್ಷೆಗಳನ್ನ ಹಾಕಲಾರದೆ ಇವತ್ತು ಅವರು ಹೋರಾಟ ಮಾಡಿದಂತ ಸ್ಮರಿಸ್ತೇವೆ. ಇವತ್ತು ಅವರ ಕನಸು ಏನು ಅಧೂರಿ ಆಗುವುದಿತ್ತು ತೋಟಗಾರಿಕೆ ಕಾಲೇಜು, ಅದನ್ನ ನಮ್ಮ ಅಶೋಕ್ ಮನಗೂಳಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾವು ಶಿವಾನಂದ ಪಾಟೀಲ್ ನಿರ್ಧಾರ ಮಾಡಿದೀವಿ. ಏನಂದ್ರೆ ಅವ್ರ ಕಡೆ ಟ್ಯೂಷನ್ ಹೋಗ್ಬೇಕು, ನಾವು ಕಲಿಬೇಕು. ಬಹುಶಃ ನಮ್ಮ ಯಾರಿಗೂ ಕೂಡ ಇದಕ್ಕೆ ಶಿವಾನಂದ ಪಾಟೀಲ್ಗೆ ನಮಗೆ ನಾ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ರು ಕೂಡ ಶಿವಾನಂದ ಪಾಟೀಲ್ ಸಚಿವ ನಮ್ಮಿಬ್ಬರು ಏನ್ ಕಲೆ ಅದ ಗೊತ್ತಿಲ್ಲ, ಏನ್ ಕಲೆ ಅದಲ್ಲ ಮತ್ತೆ ಹಿಡಿದ ಕೆಲಸ ಬೆಳಂಗಿಲ್ಲ. ಗಟ್ಟಿಯಾಗಿದ್ರು ಆ ಕೆಲಸಗಳನ್ನು ಮಾಡಿಸಿ ಇವತ್ತು ತಂದೆಯವರ ಕನಸಾಗಿದ್ದ ತೋಟಗಾರಿಕೆ ಕಾಲೇಜಿನ ಅವರ ಕನಸನ್ನ ನನಸು ಮಾಡಿದ್ದಾರೆ ಅನ್ನೋ ಮಾತನ್ನ ಹೇಳಿ, ನಾನು ಕೂಡ ಆಲ್ಮೇಲ್ ತಾಲೂಕ ನನಗೆ ಬಹಳ ಹಳೆ ಒಂದು ಸಂಬಂಧ. ನನಗೆ 1998 MP ನಿಂತಾಗ ಶಿವಕುಮಾರ್ ಗುಂಡಿ ಅವರು, ಡಾಕ್ಟರ್ ಸಂದೀಪ್ ಪಾಟೀಲ್ ಅವರು, ನಮ್ಮ ಸುಂಬಳ ನಿಮ್ ಕಾಕ ಎಲ್ಲ ಟೀಮ್ ಎಲ್ಲರೂ ಕೂಡ ಇವತ್ತು ನಮ್ಮ ಜೊತೆ ಇದ್ರಿ. ಬಹಳ ಹಿಂದುಳಿದಂತ ತಾಲೂಕಿತ್ತು ಆಲ್ಮೇಲ್ ತಾಲೂಕು. ಇವತ್ತು ಇದನ್ನ ಬಹಳ ಅಭಿವೃದ್ಧಿ ಮಾಡಿಸಿ ಇವತ್ತು ಸಾಗರ ಒಬ್ಬ ಅಕ್ಕ ಹೇಳ್ತಿದ್ರು, ನಮ್ಮೂರ್ ಮುಂಬೈ ಕಂಡಂಗೆ ಕಾಣತಿರೋದ್ರಿ ಅಂತ. ಹೇಳ್ತಾರ ಈಗ ಅದಕ್ಕೆ ಹೇಳಿದಾರೆ ಒಬ್ಬ ಅಮ್ಮ ಹೇಳಿದ್ಲು, ಸಾಹೇಬ್ರ ನಿಶ್ಚಯ ಪುರಾಣಂತೆ ಒಬ್ಬ ಅಮ್ಮ ಹೇಳಿದ ನನಗ ನಮ್ಮೂರು ಮುಂಬೈ ಕಣಕ್ಕೆ ಕಾಣತಿರೋದ್ರಿ ಅಂತೇಳಿ. ಆ ಮುಂಬೈ ಕಣಕ್ಕೆ ಕಾರಣಕರ್ತರಾದಂತ ಅಶೋಕ್ ಮನಗೂಳಿ ಅವರು ಇವತ್ತು ಅವರ ಒಂದು ಸ್ವಭಾವ ನಾನು ನೋಡಿದ್ದೀನಿ. ಯಾವುದೇ ಒಂದು ಕೆಲಸ ಹೇಳಿದ್ರ ಇವತ್ತು ಆ ಕೆಲಸವನ್ನ ಹಠ ಮಾಡಿ ಒಂದು ಸಹ ತೆಗೆದುಕೊಳ್ಳುವಂತದ್ದನ್ನು ನೋಡಿದ್ರಿ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮತ್ತು ಈಗಿನ ಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಸಚಿವರು, ಬಹುಶಃ ಲೋಕೋಪಯೋಗಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ನಾನು ಬಹಳ ಆತ್ಮೀಯರು. ನನಗೇನೈತಿ ಗ್ರಾಂಟ್ ಕೊಟ್ಟಿಲ್ಲ. ನಾನು ಯಾವಾಗ ನನಗೆ ಗ್ರಾಂಟ್ ಕೊಡ್ತೀನಿ ಅಂತ ಬರ್ತದ ಹಿಂದೆ ತಿಳ್ತಾರೆ. ನನ್ನ ಶಿವಾನಂದ ಪಾಟೀಲ್ಗೆ 20 ಕೋಟಿ, ನಮ್ಗೆ 20 ಕೋಟಿ, ಇಲ್ಲಿ 65 ಕೋಟಿ ರೂಪಾಯಿ ಇರ್ಬೇಕು. ನಾವು ಶಿವಾನಂದ ಪಾಟೀಲ್ 5 ಬಾರಿ ಶಾಸಕರಾಗಿದ್ವಿ, ನಮ್ಗೆ ನಡೀತದ. ಪ್ರಥಮ ಬಾರಿ ಶಾಸಕರಾಗಿದ್ದಾರೆ ಒಂದು ದಿವಸ ಅವರಿಗೆ ಕೊಟ್ರ ನಮ್ಗೆ ಸಂತೋಷದ ನಮ್ಗೆ. ಹೀಗಾಗಿ ಇವತ್ತು ಇಲ್ಲಿ ಒಂದು ಕ್ರೀಡಾಂಗಣ ಪ್ರಮುಖವಾಗಿ ಕಡಿಮೆ ನಿಮ್ಮ ಬ್ರಿಡ್ಜ್ ನಿರ್ಮಾಣ ಮಳೆಗಾಲ ಬಂತಂದ್ರೆ ಇವತ್ತು ಆ ಕಡ್ಮಿ ಬ್ಯಾರೇಜ್ ಮೇಲೆ ಯಾರು ಬಹುಶಃ ವರ್ಷದಾಗ 6,000 ರೂಪಾಯಿ ಹೋಗ್ಲಿಕ್ಕೆ ಒಂದು ಸಾಧ್ಯ ಆಗ್ತಾ ಇದೆ. ಅದು ಸಣ್ಣದ ಬ್ಯಾರೇಜ್ಗಿಂತ ಕೆಳಮಟ್ಟದಲ್ಲಿ ಇರುವುದರಿಂದ ಆ ಸಮಸ್ಯೆ ಉಂಟಾಗ್ತಿತ್ತು. ಈಗ ಆ ಕಡಿಮೆ ಒಂದು ಬ್ಯಾರೇಜ್ ಅನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ನೀವು ಅನೇಕ ಸಹ ಕೆಲಸಗಳನ್ನು ಸಹ ಮಾಡುವ ಮುಖಾಂತರ ಏಳಿಗೆಗಾಗಿ ಹಗಲು ರಾತ್ರಿ ಶ್ರಮಿಸುತ್ತಿದ್ದಾರೆ. ಶಕ್ತಿ ಇವತ್ತು ಸಹ ನಾವು ಮೂಲಕ ಇವತ್ತು ಸಿಂದಗಿ ಮತಕ್ಷೇತ್ರ ಇವತ್ತು ವಿಜಯಪುರ ಜಿಲ್ಲೆಯಲ್ಲೇ ಒಂದು ಪ್ರಮುಖವಾದಂತಹ ಅಭಿವೃದ್ಧಿ ಹೊಂದಿದಂತಹ ಒಂದು ಮತಕ್ಷೇತ್ರ ಆಗಲಿ ಅಂತ ಸಂದರ್ಭದಲ್ಲಿ ಹಾರೈಸಿ ಪೂಜ್ಯ ಶ್ರೀಗಳಿಗೆ ನನ್ನ ನಮನಗಳನ್ನ ಶ್ರೀಗಳು ಕೂಡ ನನ್ನ ಮೇಲೆ ವಿಶೇಷವಾದಂತ ಪ್ರೀತಿ. ಆ ಪೂರ್ಣ ಮಠಕ್ಕೆ ಕರೆದಿದ್ರು ರಾತ್ರಿ ಅವರು 10 ಗಂಟೆ ತನಕ ಕಾರ್ಯಕ್ರಮ ಮುಗಿಸಾಗ ಶಾಸಕರು ಆ ಮಠಕ್ಕೆ ಬರುವುದೇನ ಕಡೆ ಆಗುವುದಂತ
ಆಮೇಲೆ ಸಂದೀಪ್ ಡಾಕ್ಟರ್ ಅಂತೂ ನಮ್ಮ ಬೇರೆ ಸಂಸ್ಥೆಯಲ್ಲೇ ಕಲ್ತಂತವ್ರು ಗುರುಗಳು ಅಂತೂ ಸರ್. ನಾನು ಸತೀಶ್ ಜಾರಕಿಹೊಳಿ ಬರುವ ಕಾರಣ ಹೇಳಿದ್ರು ಸಂದೀಪ್ ಡಾಕ್ಟರ್ ಬಗ್ಗೆ ಬಹಳ ದೊಡ್ಡ ಪ್ರಾಕ್ಟೀಸ್ ಇದ. ದೇವರಗುಡ್ಡದ ಒಂದು ಪೀಠಾಧೀಶರು ಅವರು ನನಗೆ ಬಹಳ ನಮ್ಮ ಕುಟುಂಬದ ಸದಸ್ಯರಿದ್ದಂಗೆ ಹೋದ್ರು ಸರ್. ಹೀಗಾಗಿ ಇವತ್ತು ಬಹಳ ಅಶೋಕ್ ಬಾಳುಗುಳಿ ಬಹಳ ದೊಡ್ಡ ಅಭಿವೃದ್ಧಿ ಒಂದು ಪರ್ವವನ್ನ ಇವತ್ತು ಇಲ್ಲಿ ಆಲ್ಮೇಲ ತಾಲೂಕಿನಲ್ಲಿ ಮಾಡಿದ್ದಾರೆ. ಅವರಿಗೆ ನಾವು ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸಿ ತಾವು ಕೂಡ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನ ತುಂಬಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಂದ ನಾನು ಮನವಿ ಮಾಡಿಕೊಂಡು ನನ್ನ ಮಾತಿಗೆ ಪುರಾಬತ್ತಿ ಎಲ್ಲರೂ